ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಸ್ಯ ಪಾತ್ರಗಳಿಂದ ಪ್ರೇಕ್ಷಕರನ್ನು ರಂಜಿಸಿದಂತಹ ಉಮೇಶ್ ರವರ ಬಗ್ಗೆ ನಮಗೆ ತಿಳಿದಿರುವಂತಹ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಶೇಷತೆ ಈ ಸಂಚಿಕೆಯದು. MS ಉಮೇಶ್ ರವರ ವೃತ್ತಿ ರಂಗಭೂಮಿ ಮತ್ತು ಚಲನಚಿತ್ರವಾಗಿತ್ತು. ಅವರು ಏಪ್ರಿಲ್ 22, 1945ರಲ್ಲಿ ಮೈಸೂರಿನಲ್ಲಿ ಜನಿಸಿದವರು. ಅವರ ಚಿಕ್ಕ ವಯಸ್ಸಿನಿಂದಲೂ ರಂಗಭೂಮಿಯತ್ತ ಒಲವಿತ್ತು. ಬಾಲಪಾತ್ರಗಳಲ್ಲಿ ತನ್ಮಯರಾಗಿ ದೃಶ್ಯಕ್ಕೆ ತಕ್ಕಂತೆ ನ್ಯಾಯ ದೊರಕಿಸಲು ಅವರ ಮಿತ್ರರು ಕಲ್ಲು ಸಕ್ಕರೆ ಆಸೆ ತೋರಿಸಿ ಅವರಲ್ಲಿದ್ದ ಅಭಿನಯವನ್ನು ತೆಗೆಯುತ್ತಿದ್ದರು. ಕೆ ಹಿರಣ್ಣಯ್ಯ ಮಿತ್ರಮಂಡಲಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಚ್ಚಳ್ಳನ ಮಗನ ಪಾತ್ರದಲ್ಲಿ ಅವರು ಅಭಿನಯಿಸಿದರು. ಇದರಲ್ಲಿ ಅವರಿಗೆ ಸಿಕ್ಕ ಅನುಭವ ಅವರ ವೃತ್ತಿರಂಗಕ್ಕೆ ವಿಶೇಷ ಪಾತ್ರ ವಹಿಸಿತು. ಅವರು ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲೂ ಬಹಳಷ್ಟು ಬಾಲನಟನ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ಉಮೇಶ್ ರವರಿಗೆ ಹಲವಾರು ವಾದ್ಯಗಳನ್ನು ನುಡಿಸುವಲ್ಲಿ ಕರಗತವಾಗಿದ್ದರು. ಹಿರಣ್ಣಯ್ಯ ಕಂಪನಿಯಲ್ಲಿ ಪಿಯಾನೋ ಹಾಗೂ ಎನ್ ಶ್ರೀಕಂಠಮೂರ್ತಿಗಳ ನಾಟಕ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದಕರಾಗಿ ಉಮೇಶ್ ರವರು ಖ್ಯಾತಿಗೊಳಿಸಿದ್ದರು. 1959ರಲ್ಲಿ ಅವರು ಅಭಿನಯಿಸಿದ್ದ ಚಂದ್ರಹಾಸ ಪಾತ್ರಕ್ಕೆ ಜನಮೆಚ್ಚುಗೆ ಪಡೆದು BS ಪಂತಲು ಅವರ ಮಕ್ಕಳ ರಾಜ್ಯ ಚಿತ್ರಕ್ಕೆ ಪ್ರಧಾನ ಪಾತ್ರಕ್ಕೆ ಆಯ್ಕೆಯಾದರು. 1974ರಲ್ಲಿ ಉಮೇಶ್ ರವರು ಪುಟ್ಟಣ್ಣ ಕಣ್ಗಾಲ್ ರವರ ಕಥಾಸಂಗಮ ಚಿತ್ರಕ್ಕಾಗಿ ತಿಮ್ಮರಾಯನ ಪಾತ್ರಕ್ಕೆ ಆಯ್ಕೆಯಾದರು ಮತ್ತು ಆ ಪಾತ್ರಕ್ಕೆ ಅವರು ಪ್ರಶಸ್ತಿಯನ್ನೂ ಗೆದ್ದರು. ಇದರಿಂದ ನಂತರ ಚಿತ್ರರಂಗದಲ್ಲಿ ನಂಟು ಬೆಳೆಯುತ್ತಾ ಅವರು ಹಾಗೆಯೇ ಒಳ್ಳೊಳ್ಳೆ ಪಾತ್ರ ದೊರಕಿ ಅಭಿವೃದ್ಧಿ ಹೊಂದುತ್ತಾ ಬೆಳೆದರು. ಅವರ ಪಾತ್ರಗಳನ್ನು ಜನ ಮೆಚ್ಚಿದರು. ಇದುವರೆಗೂ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಕೀರ್ತಿ ಉಮೇಶ್ ರವರದು. ಅವರು ಇಡೀ ಚಲನಚಿತ್ರರಂಗದಲ್ಲಿ ನಟಿಸಿದ ಎಲ್ಲಾ ಚಿತ್ರಗಳಿಗಿಂತಲೂ ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದಲ್ಲಿ ಹಾಸ್ಯಮಯವಾದ ಅವರ ಸಂಭಾಷಣೆ ಎಲ್ಲರ ಜನ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿದೆ. MS ಉಮೇಶ್ ರವರ ಅಣ್ಣ MS ಸತ್ಯ ಇವರೂ ಕೂಡ ಹಾಸ್ಯ ಕಲಾವಿದರಾಗಿದ್ದರು. ಇವರಿಬ್ಬರ ಜೋಡಿ ಭಾಗಶಃ ಡಾ ರಾಜ್ಕುಮಾರ್ ಚಿತ್ರಗಳಲ್ಲಿ ನಾವು ಕಾಣಬಹುದು. ಡಾ ರಾಜ್ಕುಮಾರ್ ಅವರ ಜೊತೆಗೆ ಬೆಳೆದುಕೊಂಡು ಬಂದವರು. ಅದರಲ್ಲಿ ಜನಪ್ರಿಯವಾದ ಚಿತ್ರಗಳೆಂದರೆ ಶ್ರುತಿ ಸೇರಿದಾಗ, ಆಕಸ್ಮಿಕ, ಆಲೂಜೇನು, ಕಾಮನಬಿಲ್ಲು, ಶ್ರಾವಣಬಂತು ಹೀಗೆಯೇ ಹಲವಾರು ಚಿತ್ರಗಳಲ್ಲಿ ನಟಿಸಿದರು. ನಂತರ ಸುಪ್ರಸಿದ್ಧ ಕಲಾವಿದರಾದಂತಹ ಡಾ ವಿಷ್ಣುವರ್ಧನ್, ಡಾ ಅನಂತನಾಗ್ ಮತ್ತು ಕಾಶಿನಾಥ್ ಹೀಗೆಯೇ ಚಿತ್ರರಂಗದ ಮೇರು ಕಲಾವಿದರೊಂದಿಗೆ ನಟಿಸಿ ಸುಪ್ರಸಿದ್ಧರಾಗಿದ್ದರು. ಅವರು ಪತ್ತೇದಾರಿ ಪ್ರತಿಭಾ ಮತ್ತು ಭೂಮಿಗೆ ಬಂದ ಭಗವಂತ ಎಂಬ ಧಾರಾವಾಹಿಯಲ್ಲೂ ನಟಿಸಿದ್ದರು. ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿ ಅಪಘಾತದಲ್ಲಿ ಮಗನನ್ನೂ ಕೂಡ ಕಳೆದುಕೊಂಡರೂ ಉಮೇಶ್ ಅವರ ಮುಖದಲ್ಲಿ ನಗುವಿನ ಮಂದ ಹಾಸ ಯಾವಾಗಲೂ ಇರುತ್ತಿತ್ತು. ಕನ್ನಡದ ಚಾರ್ಲಿ ಚಾಪ್ಲಿನ್ ಅಂತಾನೂ ಕರೆಯುತ್ತಿದ್ದರು. ಅವರ ಜೀವನದ ಧ್ಯೇಯ ಹೇಗೆಂದರೆ, ಮಕ್ಕಳು ಸ್ಕೂಲಿಗೆ ಹೇಗೆ ಹೋಗುತ್ತಾರೆಯೋ ಹಾಗೆಯೇ ನಾನು ಪ್ರತಿದಿನ ಮೇಕಪ್ ಮಾಡಿಕೊಂಡು ಪಾತ್ರ ಮಾಡಬೇಕು, ನನ್ನ ಕೈಲಾದಷ್ಟು ಜನರನ್ನು ರಂಜಿಸಬೇಕು, ಈ ಪಾತ್ರ ಸಿಕ್ಕಿಲ್ಲ ಅಂತ ಎಂದಿಗೂ ಕೊರಗಬಾರದು ಎಂಬ ನಿಲುವು ಅವರದಾಗಿತ್ತು. ಇಂಥ ಹಾಸ್ಯ ಕಲಾವಿದರನ್ನು ನವೆಂಬರ್ 30ರಂದು 2025ರಲ್ಲಿ ಕಳೆದುಕೊಂಡೆವು. ಇವರ ಸ್ಥಾನ ಚಿತ್ರರಂಗದಲ್ಲಿ ತುಂಬಲು ತುಂಬಾ ಕಷ್ಟಕರ. ಕಲಾವಿದರಿಗೆ ಎಂದಿಗೂ ಸಾವಿಲ್ಲ, ಇವರು ಎಂದೆಂದಿಗೂ ಅಮರರಾಗಿರುತ್ತಾರೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ